ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸವಿಸ್ ಡೈರಿ. ಇವತ್ತಿನ ಟಾಪಿಕ್ ಏನಂದರೆ, ನಾನು ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ, ಅದಕ್ಕೋಸ್ಕರ ನಾನೇ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಒಂದು ಆರ್ಗ್ಯಾನ್ಸಾ ಸ್ಯಾರಿ ಇತ್ತು ನನ್ನ ಹತ್ರ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಅದು ಯಾವತ್ತೂ ಉಟ್ಕೊಂಡಿಲ್ಲ, ಯಾರೂ ಅದನ್ನು ಉಟ್ಕೊಳ್ಳೋಕೆ ಮನಸ್ಸು ಮಾಡಿಲ್ಲ. ಆ ಸ್ಯಾರಿನ ನಾನು ಡ್ರೆಸ್ಸಾಗಿ ಕನ್ವರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಆ ಸ್ಯಾರಿ ಹೆಂಗಿದೆ ಅಂತ ತೋರಿಸ್ತೀನಿ. ಇದೆ ಆ ಸ್ಯಾರಿ ನೋಡಿ, ಇದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ನಾನೇ ಕಾಣಿಸ್ತಾ ಇರ್ತೀನಿ. ಮೋಸ್ಟ್ಲಿ ಆ ಕಡೆಯಿಂದ ಕಾಣಿಸ್ತಾ ಇದ್ದೀನಾ? ಬಟ್ ಇದ್ರದ್ದು ವರ್ಕ್ ನನಗೆ ತುಂಬ ಇಷ್ಟ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸ್ಯಾರಿ ಫುಲ್ ಈ ಥರ ವರ್ಕ್ ಬಂದಿದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತೆ ಉಟ್ಕೊಂಡ್ರೆ. ಬಟ್ ಏನೋ ನನಗೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಉಟ್ಕೊಳ್ಳೋದಕ್ಕೆ. ಇದು ಬಂದು ಪಲ್ಲುಲಿ ಇಷ್ಟೇ ಫುಲ್ ಇದೆ ಅಷ್ಟೇ. ಈ ಥರ ಇರುತ್ತೆ, ಉಟ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ, ಬಟ್ ತುಂಬ ಟ್ರಾನ್ಸ್ಪರೆಂಟ್ ಅನಿಸುತ್ತೆ. ಸೊ ಈ ಡ್ರೆಸ್ನ ನಾನು ಒಂದು ಅನಾರ್ಕಲಿ ಕುರ್ತಿ ಥರ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ದೀನಿ, ಇದೇ ಕಲರ್ದು ಸ್ಯಾಟಿನ್ದು. ಆ್ಯಕ್ಚುಲಿ ಆಚೆ ಕಡೆ ಶಾಪಲ್ಲಿ ಕೇಳಿದ್ದೀನಿ, 80 rupees per meter ಅಂತ ಹೇಳಿದರು. ಓಕೆನಾ, ನನಗೆ ಅದಕ್ಕೆ ಫುಲ್ಲು ಸ್ಯಾರಿ ಲೆಂತೆ ಬೇಕು ಅಂತಂದರೆ ಫುಲ್ ಕಟ್ ಮಾಡಿದ್ರೆ ಅಟ್ಲೀಸ್ಟ್ ನಾವೊಂದು 4 to 5 meters ಬೇಕಾಗಿತ್ತು. 400 rupees ತನಕ ಆಗ್ತಾಯಿತ್ತು. ಬಟ್ ನಾನು ಅಂದ್ಕೊಂಡೆ 250-300 rupeesಗೆ ಈ ಥರ ಪ್ಲೇನ್ ಸ್ಯಾರಿನೇ ಬರುತ್ತೆ, ನಾನು ಯಾಕೆ 400 rupees ಕೊಟ್ಟು ಕ್ಲಾತ್ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡು ಸುಮ್ಮನೆ ಮೀಶೋಲ್ಲಿ ನೋಡಿದೆ ಒಂದು ಸಲ. ಇದು ವಿತೌಟ್ ಬ್ಲೌಸ್ ಬಂದಿದೆ, ನನಗೆ ಬರೀ ಸ್ಯಾರಿ ಮಾತ್ರ ಬಂದಿದೆ ವಿತೌಟ್ ಬ್ಲೌಸು. ನನ್ನ ಬ್ಲೌಸು ಏನು ಬೇಕಾಗಿರಲಿಲ್ಲ. ಎಷ್ಟು 220 rupees ನಾನು ಪೇ ಮಾಡಿದ್ದೀನಿ ಇದಕ್ಕೆ. ಇದು ಫುಲ್ಲು ಆ ಸ್ಯಾರಿ ಇದೆಯಲ್ಲ ಅಷ್ಟೇ ಲೆಂತ್ ಇದೆ, ಮೋಸ್ಟ್ಲಿ 5.5-6 meters ಇರ್ಬೋದು. ಅಷ್ಟು ನನಗೆ 220 rupees ಆಗಿದೆ. ಸ್ವಲ್ಪ ತಲೆ ಯೋಚನೆ ಮಾಡಿ ಹೆಂಗೆ ಸೇವ್ ಮಾಡಬೇಕು ಅಮೌಂಟ್ನ ಅಂದರೆ ಈ ಥರ ಸುಮ್ಮನೆ ಯೋಚನೆ ಮಾಡಬೇಕು. ಮನೇಲಿ ಖಾಲಿಯಾಗಿ ಕೂತಿದ್ರೆ ಇದೆಲ್ಲ ಯೋಚನೆ ಬರುತ್ತೆ. ಇದನ್ನು ನಾನು ಅದ್ರ ಜೊತೆಗೆ ಆ್ಯಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ, ಸೊ ಸ್ಯಾಟಿನ್ ಆಗಿರೋದ್ರಿಂದ ಸ್ವಲ್ಪ ಶೈನಿಂಗ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಯಾಟಿನ್ ಬಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿ ಆದಮೇಲೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆನಾ, ಬೈ. ನಾರ್ಮಲಾಗಿ ಸ್ಯಾಟಿನ್ ಬಟ್ಟೆ ಮಾತ್ರ ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಮಾರ್ಕಿಂಗ್ ಮಾಡೋವಾಗೆಲ್ಲ ಅದು ಕರೆಕ್ಟಾಗಿ ಕೂರಲ್ಲ. ಅದ್ರ ಜೊತೆಗೆ ನಾನು ಆರ್ಗ್ಯಾನ್ಸಾನು ಸೇರಿಸಿ ಕಟ್ ಮಾಡಬೇಕು ಮತ್ತು ಮಾರ್ಕಿಂಗ್ ಮಾಡೋವಾಗೆಲ್ಲ ನಂಗೆ ತುಂಬ ಕಷ್ಟ ಆಯಿತು. ಕರೆಕ್ಟಾಗಿ ಮಾರ್ಕಿಂಗೇ ಕೂರ್ತಾ ಇರಲಿಲ್ಲ. ನನಗೆ ತುಂಬ ದಿನ ಆದಮೇಲೆ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ, ಅಂದರೆ ನಾರ್ಮಲ್ ನಾವು ಕಾಟನ್ ಫ್ಯಾಬ್ರಿಕ್ ಎಲ್ಲ ಸ್ಟಿಚ್ ಮಾಡೋದೇ ಬೇರೆ, ಇದೆರಡು ಸೇರಿ ಕಟ್ ಮಾಡೋಕ್ಕೆ ಸ್ಟಿಚ್ ಮಾಡೋಕ್ಕೆ ನನಗೆ ಸ್ವಲ್ಪ ಮಾರ್ಕಿಂಗ್ ಎಲ್ಲ ಹೆಚ್ಚು ಕಡಿಮೆ ಥರ ಅನಿಸ್ತಾ ಇತ್ತು. ಸ್ವಲ್ಪ ಭಯನೂ ಆಯಿತು. ನಾನು ಮುಂಚೆ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ನಾರ್ಮಲ್ ಸ್ಯಾರಿ, ಅದೇನು ನಂಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಬಟ್ ಇದು ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಸ್ಲೀವ್ಸ್ ನಾನು ಡಿಫ್ರೆಂಟಾಗಿ ಇಡೋಣ ಅಂತ ಟ್ರೈ ಮಾಡಿದೆ, ಬಟ್ ಈ ಥರ ಸ್ಲೀವ್ಸ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನ ಉಳಿಸ್ಕೊಂಡಿದ್ದೆ, ಇನ್ ಕೇಸ್ ಸ್ಲೀವ್ಸ್ ಏನಾದರೂ ರಾಂಗ್ ಆದರೆ ತಿರ್ಗಾ ಮತ್ತೊಂದು ಸಲ ಮಾಡ್ಕೋಬೇಕಾಗತ್ತೆ ಅಂತ. ಬಟ್ ಫಸ್ಟ್ ಟೈಮೇ ಕರೆಕ್ಟಾಗಿ ಬಂತು. ಬೇರೆ ಯಾರಿಗೂ ಸ್ಟಿಚ್ ಮಾಡ್ತಾ ಇಲ್ವಲ್ಲ, ನನಗೆ ನಾನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡೆ ಸ್ಟಿಚ್ ಮಾಡಿದೆ. ಸೊ ಫೈನಲಿ ರಿಸಲ್ಟ್ ಕರೆಕ್ಟಾಗಿ ಬಂತು. ಬರ್ಡೇ ಡ್ರೆಸ್ ಬಂದು ಕಂಪ್ಲೀಟ್ ಆಗಿದೆ. ಟೋಟಲ್ 2 days ತೊಗೊಂಡಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಆ್ಯಂಡ್ ಈ ಥರ ಸ್ಲೀವ್ಸ್ ನನಗೆ ಈ ಥರ ಇರಬೇಕಿತ್ತು ಅಂತ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ತೋರಿಸಲ್ಲ, ಬರ್ಡೇ ದಿನಾನೇ ಹಾಕ್ಕೊಳ್ತೀನಲ್ಲ, ಅದರದ್ದು ಫೋಟೋ ಎಲ್ಲ ಎತ್ಕೊಂಡು ನಾನು ಶೇರ್ ಮಾಡ್ತೀನಿ ಇದ್ರ ಜೊತೆಗೆ. ಫುಲ್ಲು ಲೆಂತ್ ಬಂದಿದೆ. ಫಸ್ಟ್ ನಾನು ಇದನ್ನು ಅನಾರ್ಕಲಿ ಥರ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಕ್ರಾಸ್ ಕಟಿಂಗ್ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂದ್ಕೊಂಡೆ. ಬಟ್ ಆ ಥರ ಮಾಡಿದ್ರೆ ಈ ಡಿಸೈನ್ ಫುಲ್ಲು ಹೋಗಿಬಿಡುತ್ತೆ ಅಂತ ನಂಗೆ ಅನಿಸ್ತು. ಅದಕ್ಕೋಸ್ಕರ ಆ ಥರ ಮಾಡೋದು ಬೇಡ ಅಂತ ಇಲ್ಲಿ ಪ್ಲೀಟ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಸೊ ಫುಲ್ಲು ಲೆಂತ್ ಬರುತ್ತೆ. ಮತ್ತು ಬ್ಯಾಕ್ ಸೈಡ್ ಬಂದು ಏನು ಡಿಸೈನ್ ಹಾಕಿಲ್ಲ, ಸೇಮ್ ನಾರ್ಮಲಾಗೇ ಇದೆ. ಬಟ್ ಇದೆರಡು ಇದು ಹಾಕಿದ್ದೀನಿ ಅಷ್ಟೇ.
ಹೇಳಿದ್ದೀನಲ್ಲ ನಾನೇನು ಪ್ರೊಫೆಷ್ನಲ್ ಟೈಲರ್ ಅಲ್ಲ ಅಂತ, ನನಗೆ ಹೆಂಗೆ ಬರುತ್ತೋ ಹಂಗೆ ಸ್ಟಿಚ್ ಮಾಡಿದ್ದೀನಿ. ನೋಡೋಣ ಬರ್ಡೇ ದಿನ ಹಾಕ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅಂತ. ನಾನು ಫೋಟೋ ಶೇರ್ ಮಾಡ್ತೀನಲ್ಲ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ, ಹೆಂಗಾಗಿದೆ ಡ್ರೆಸ್ ಅಂತ. ಮೋಸ್ಟ್ಲಿ ಚೆನ್ನಾಗಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಲೀವ್ಸ್ ಈ ಥರ ಹೊಸ ಥರ ಸ್ಲೀವ್ಸ್ ಹಾಕಿದ್ದೀನಿ. ಬಟ್ ನಾನು ಯಾವುದು ಇದ್ಯಾವುದು ಕಲ್ತ್ಕೊಂಡಿದ್ದಲ್ಲ, ನಾನೇ ಹಾಗೆ ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಕ್ಲಿಪ್ಪಿಂಗ್ಸ್ ನಾನು ಇವಾಗ ಆ್ಯಡ್ ಮಾಡ್ತೀನಿ.